ಹೀರೋ ಕೇಳಿದೀನಿ. ಹೀರೋಯಿನ್ ನನ್ನ ಮಗಳು. ಸರಿ ಆಯ್ತು. ಈರುಳ್ಳಿ ಟೊಮೊಟೊ ಅಂತ ನಾನು ಹೇಳ್ತೀನಿ, ಹಾಕೊಂಡ್ ಮಾಡು. ಸುಳ್ಳು, ದೊಡ್ಡ ಸುಳ್ಳು. ನನ್ನ ಹೆಸರು ಭೂಮಿಕಾ ಯಾಕೆ ಇಟ್ರು ಅಂತ ತುಂಬಾ ಜನ ಕೇಳ್ತಾ ಇದ್ರು. ನನ್ನ ಹೆಸರು ಭೂಮಿಕಾ ಯಾಕೆ ಇಟ್ರು ಅಂತ ಅಂದ್ರೆ ಅಮೆರಿಕಾ ವಾ ನಿಮ್ ಮುಖ ಏನ್ ಕಾಣಿಸ್ತಿಲ್ಲ ಮಾತಾಡುವಾಗ ನಾನು ಕ್ರಾಪ್ ಮಾಡ್ಕೋತೀನಿ ಹೇಳು. ನೀನು ಸುಮ್ಮನೆ ಮುಖ ಏನ್ ಕಾಣಿಸ್ತಿಲ್ಲ, ಸುಮ್ಮನೆ ಮಾತಾಡು, ಸುಮ್ಮನೆ ಉಳಿಸ್ಬೇಡ, ಚಿಟ್ ಚಾಟ್ ಅಂತ ಹೇಳಿಲ್ವಾ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭೂಮಿಕಾ ಫ್ರಮ್ ದ ಬೆಸ್ಟ್ ಡೈರೀಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವ್ರು ಈಗಲೇ ಹೋಗಿ ನನ್ನ ಎಲ್ಲ ವಿಡಿಯೋಸ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆಮೇಲೆ ಬೆಲ್ ಐಕಾನ್ ಮೇಲೆ ಮರ್ತ್ಬಿಟ್ಟಿರಾ, ಬೆಲ್ ಐಕಾನ್ ಮರ್ತ್ಬಿಟ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರಲ್ಲ. ಸೊ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಕೂಡ ಮಾಡಿ. ಇವತ್ತಿನ ಟಾಪಿಕ್ ಆಫ್ ಎಪಿಸೋಡ್ ಏನು ಅಂತಂದ್ರೆ, ನಾನು ಮೈಸೂರಲ್ಲಿದ್ದೀನಿ. ಅದಕ್ಕೆ ಇವತ್ತು ನಮ್ಮಮ್ಮನ ಜೊತೆ ಚಿಟ್ ಚಾಟ್ ಮಾಡ್ಕೋತಾ ಚಿಕನ್ ಬಿರಿಯಾನಿ ಮಾಡೋಣ. ನಮ್ಮಮ್ಮ ಸೂಪರ್ ಆಗಿ ಚಿಕನ್ ಬಿರಿಯಾನಿ ಮಾಡ್ತಾರೆ. ಸೊ ಇವತ್ತು ನಮ್ಮಮ್ಮನ ಜೊತೆ ಸೇರ್ಕೊಂಡು ಹೆಂಗೆ ಚಿಕನ್ ಬಿರಿಯಾನಿ ಮಾಡೋದು, ಏನೆಲ್ಲ ಪ್ರಿಪೇರ್ ಮಾಡಿ ಚಿಕನ್ ಬಿರಿಯಾನಿ ಮಾಡ್ತೀವಿ ಅದನ್ನ ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡ್ಕೋತೀನಿ. ಹಾಗೆ ನಿಮ್ಮಲ್ಲಿ ಕೂಡ ಟ್ರೈ ಮಾಡಿ. ಏನಾದ್ರು ಚಿಕನ್ ಬಿರಿಯಾನಿ ನಿಮ್ಮಲ್ಲಿ ಸೂಪರ್ ಆಗಿ ಬಂತು ಅಂತಂದ್ರೆ ಕಮೆಂಟಲ್ಲಿ ತಿಳಿಸಿ. ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರು ಬೇರೆ ಥರ ಚಿಕನ್ ಬಿರಿಯಾನಿ ರೆಸಿಪೀಸ್ನ ಟ್ರೈ ಮಾಡ್ತೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿ. ಸೊ ನಾನು ನಮ್ಮಮ್ಮನ ಜೊತೆ ನೆಕ್ಸ್ಟ್ ಟೈಮ್ ಆ ಕಮೆಂಟಲ್ಲಿರೋ ರೆಸಿಪಿನ ಟ್ರೈ ಮಾಡಿಬಿಟ್ಟು ನನ್ನ ರಿವ್ಯೂನ ಕೂಡ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಎಪಿಸೋಡ್ ಬಂದು ಚಿಟ್ ಚಾಟ್ ವಿತ್ ಮಾಮ್ ವಿತ್ ಬಿರಿಯಾನಿ ರೆಸಿಪಿ. ಸೊ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಬೇಗ ನೋಡೋಣ. ಕಮ್ ವಿತ್ ಮೀ. ಏನ್ ಗೊತ್ತಾ, ಇವತ್ತು ನಾನು ನನ್ನ ವ್ಯೂವರ್ಸ್ಗೆಲ್ಲ ನೀನು ಸೂಪರ್ ಆಗಿ ಚಿಕನ್ ಬಿರಿಯಾನಿ ಮಾಡ್ತೀಯ ಅಂತ ಹೇಳಿದ್ದೀನಿ. ಸೊ ಇವತ್ತು ನನಗೆ ಚಿಕನ್ ಬಿರಿಯಾನಿ ಮಾಡೋದನ್ನ ಹೇಳ್ಕೊಡು. ಸೊ ಹೆಂಗ್ ಮಾಡೋದು ಅಂತ ಹೇಳಕ್ ಮುಂಚೆ ಏನೇನು ಐಟಮ್ಸ್ ಬೇಕು ಅಂತ ಒಂದ್ಸರಿ ಹೇಳ್ಬಿಡ್ತೀಯಾ? ಅದಕ್ಕೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ರ ಇಡೋದು. ಸೊಪ್ಪು ಏನೇನು ಯೂಸ್ ಮಾಡ್ತೀಯಾ? ಮೆಂತೆ, ಪುದೀನ, ಕೊತ್ತಂಬರಿ ಸೊಪ್ಪು. ಎಷ್ಟು ಕೆಜಿ ಚಿಕನ್ ತಗೊಂಡಿದ್ಯಾ? ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀವಿ. ಸೊ ಇಷ್ಟನ್ನೆಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಾ? ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀನೇ ಮಾಡ್ಕೊಂಡು ಅಥವಾ ಶಾಪಲ್ಲಿ ನಾವೇ ಮಾಡ್ಕೊಂಡ್ರಾ? ಓಕೆ ಅಮ್ಮ, ಅದಕ್ಕೆ ಮುಂಚೆ ನಿನ್ಗೆ ಫೇವ್ರೆಟ್ ಹೀರೋ ಯಾರು ಅಮ್ಮ? ನನಗೆ ಗೊತ್ತು, ಅಜ್ಜಿ ಹೇಳಿದ್ರು ನೀನು ತುಂಬಾ ಬಾಲಿವುಡ್ ಮೂವೀಸ್ ನೋಡ್ತಾ ಇದ್ದಂತೆ. ನಿನ್ ಫೇವ್ರೆಟ್ ಹೀರೋ ಯಾರು? ನನ್ನ ಮಗ. ಮಗಳನ್ನೇ ಬಿಟ್ಬಿಟ್ರು ಇಲ್ಲಿ. ಹೀರೋ ಕೇಳಿದೀನಿ. ಹೀರೋಯಿನ್ ನನ್ನ ಮಗಳು. ಸರಿ ಆಯ್ತು. ಸೊ ಫಸ್ಟ್ ಗಗನ ಈ ಎಪಿಸೋಡ್ ನೋಡ್ರೆ ಕಮೆಂಟ್ ಮಾಡು ಆಯ್ತಾ? ಪಾತ್ರೆ ಇಟ್ಟೆ, ಎಣ್ಣೆ, ತುಪ್ಪ. ಫಸ್ಟ್ ಲೈಟ್ ಆನ್ ಮಾಡ್ಬೇಕು. ಗ್ಯಾಸ್ ಲೈಟ್ ಆನ್ ಮಾಡ್ಬೇಕು. ನಮ್ಮಮ್ಮ ಸ್ಕ್ರೀನ್ ಮುಂದೆ ಬರಲ್ಲ, ಅದಕ್ಕೆ ನಾನು ಕಾಣೋಷ್ಟು ಮಾತ್ರ ಹಾಕ್ಸ್ಕೊಡಿದ್ದಾರೆ. ಬಂದ್ರೆ ಬಿರಿಯಾನಿ ಹೇಳ್ಕೊಡಲ್ಲ ಅಂದ್ರು. ಆಯಿಲ್ ಹಾಕಿದ್ದೀನಿ. ಸೊ ಸ್ವಲ್ಪ ಕುಕ್ಕರ್ ಕಾಯ್ಬೇಕು ತಾನೇ? ಹಾಕು, ಏನಿಲ್ವಂತ ಹಾಕ್ತಾ ಇದ್ದೀನಿ ಆಯಿಲ್ನ. ಸಾಕಾ? ಸಾಕು. ಸೊ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಬೇಕಂತೆ. ಅಮ್ಮ, ನಿನ್ ಮಗನ ಹೊರತುಪಡಿಸಿ ನಿನ್ ಫೇವ್ರೆಟ್ ಹೀರೋ ಯಾರಮ್ಮ? ಯಾರು? ಯಾವ ಮೂವಿ ಜಾಸ್ತಿ ನೋಡ್ತಿದ್ದೆ ಹೋಗ್ಲಿ, ಅದನ್ನಾರು ಹೇಳು. ಯಾವ ಮೂವಿ ಜಾಸ್ತಿ ನೋಡ್ತಿದ್ದೆ? ನಾನು ಜಾಸ್ತಿ ಮೂವೀಸೇ ನೋಡಲ್ಲ. ಸುಳ್ಳು, ದೊಡ್ಡ ಸುಳ್ಳು. ನನ್ನ ಹೆಸರು ಭೂಮಿಕಾ ಯಾಕೆ ಇಟ್ರು ಅಂತ ತುಂಬಾ ಜನ ಕೇಳ್ತಾ ಇದ್ರು. ನನ್ನ ಹೆಸರು ಭೂಮಿಕಾ ಯಾಕೆ ಇಟ್ರು ಅಂತ ಅಂದ್ರೆ ಅಮೆರಿಕಾ ಮೂವಿಲಿ ಹೀರೋಯಿನ್ ಹೆಸರು ಭೂಮಿಕಾ. ಆ ಮೂವಿ ರಿಲೀಸ್ ಆದಾಗ ನಮ್ಮಮ್ಮನಿಗೆ 9 ತಿಂಗಳಂತೆ. ಆ ಮೂವಿ ನೋಡಕ್ ಹೋಗ್ಬಿಟ್ಟು ನನ್ನ ಹೆಸರು ಭೂಮಿಕಾ ಅಂತ ಇಟ್ಟರು. ಮೂವಿನೇ ನೋಡಲ್ಲ ಅಂತ ಸುಳ್ಳು ಹೇಳ್ತಾರೆ. ನೆಕ್ಸ್ಟ್ ನಿಜ ಹೇಳಿಲ್ಲ, ಇನ್ನೊಂದೇನಾದ್ರು ಹೇಳ್ತೀನಿ. ಯಾವ ಹೀರೋ ಇಷ್ಟ ಹೇಳ್ಬಿಡು. ಕೋಪ ಮಾಡ್ಕೊತಿದ್ದಾರೆ, ಮುಖ ತೋರ್ಸಕ್ ಆಗ್ತಿಲ್ಲ. ಇದಾಕಪ್ಪ. ಚಕ್ಕೆ, ಅರ್ಧ ಕೆಜಿಗೆ ನಾವು ಇಷ್ಟು ತಗೊಂಡಿದೀವಿ. ಇದೇನಿದು? ಎಲೆ, ಚಕ್ಕೆ, ಲವಂಗ ಎಲ್ಲ ಇಷ್ಟು ತಗೊಂಡಿದೀನಿ. ಓಕೆನಾ? ಸೊ ಇದನ್ನ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಕಾದ್ಮೇಲೆ ಹಾಕ್ತಿದ್ದೀನಿ. ಸ್ವಲ್ಪ ಅದು ಬಿಸಿಯಾಗಿ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗಲಿ. ಬೇರೆ ಏನಾದ್ರು ಮಾತಾಡೋಣ. ಫಸ್ಟ್ ಯಾವ ಅಡುಗೆ ಕಲಿತಿದ್ದು? ಅಜ್ಜಿ ನಿಂಗೆ ಯಾವುದು ಫಸ್ಟ್ ಅಡುಗೆ ಅಂತ ಹೇಳ್ಕೊಟ್ಟಿದ್ದು? ಉಪ್ಪಿಟ್ಟು. ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತೀರಾ ಅಥವಾ ಡೈರೆಕ್ಟ್ ಆಗಿ ಉಪ್ಪಿಟ್ಟು ಮಾಡ್ತಿದ್ದ? ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಆದ್ರೂ ಉಪ್ಪಿಟ್ಟು ಮಾಡ್ತೀರಿ? ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು. ಅಪ್ಪ ನೀನ್ ಯಾವ ಅಡುಗೆ ಇಷ್ಟ ಅಮ್ಮ? ನೀನ್ ಮಾಡೋ ಎಲ್ಲ ಅಡುಗೆನೂ ಇಷ್ಟನಾ? ಈಗ ಈರುಳ್ಳಿ ಹಾಕಪ್ಪ. ಸ್ವಲ್ಪ ಸ್ಮೆಲ್ ಬರ್ತಿದೆ. ಇವಾಗ ಮೆಣಸಿನ್ಕಾಯಿ ಹಾಕ್ಬೇಕು ಫಸ್ಟ್.
ಈರುಳ್ಳಿ ಅಲ್ಲ, ಮೆಣಸಿನ್ಕಾಯಿ ಹಾಕಿ ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಅದನ್ನ ಫ್ರೈ ಮಾಡಬೇಕು. ಹಿಂಗೆ ಇಟ್ಕೊಳ್ತೇನೆ ಬಿಕಾಸ್ ನನಗೆ ಕಾಣಿಸ್ತಿರ್ಲಿಲ್ಲ ಅಂತ ಅವ್ರು ತಿರುಗಿಸಿದ್ರು. ಈಗ ಬ್ರೌನ್ ಆಗೋವರೆಗೂ ಸೊಪ್ಪು ಕಟ್ ಮಾಡ್ಕೊ. ಬ್ರೌನ್ ಆಗೋ ತನಕ ಸೊಪ್ಪುಗಳನ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಆಗಲೇ ಹೇಳ್ದಂಗೆ ನಾವು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ತಗೊಂಡಿದ್ದಾರೆ. ನಮ್ಮ ಆಲ್ರೆಡಿ ಬಿಡಿಸಿಟ್ಟಿದ್ದಾರೆ, ನಾನು ಬರೀ ಕಟಿಂಗ್ ಮಾಡ್ತೀನಿ ಅಷ್ಟೇ. ಹಾಕಿದಣ್ಣ ಅಲ್ಲ ಸಾಕು ತಗೊಂಡಿದ್ದೀನಿ, ಕಟ್ ಮಾಡ್ತೀನಿ. ನಮ್ಮಮ್ಮ ಅವ್ರ ಮುಖ ಅಂತ ತೋರಿಸಲ್ಲ, ಇವತ್ತೆಲ್ಲ ಬಿರಿಯಾನಿ ನನ್ನ ಕೈಯಲ್ಲ ಫಿಕ್ಸ್. ಅದೇ ಒಂದು ಮಾತ್ರ ಹೇಳ್ತೀನಿ, ನಾನು ನನಗೆ 1000 ಸಬ್ಸ್ಕ್ರೈಬರ್ ಆಗ್ತಿದ್ದಂಗೆ ನಮ್ಮಮ್ಮ ಬಲ್ಲ ಹೇಳ್ಕೊಂಬ ಮುಖ ತೋರಿಸ್ತೀನಿ. ಸೊ 1000 ಸಬ್ಸ್ಕ್ರೈಬರ್ ಬೇಗ ಬೇಗ ಮಾಡಿ. ಚಿಕನ್ ಹಾಕಪ್ಪ. ಚಿಕನ್ ಹಾಕ್ಬೇಕಾ? ಕಟ್ ಮಾಡ್ಕೊಂಡಾಯ್ತು. ಸೊ ಆಗಲೇ ಹೇಳ್ದಂಗೆ ಅರ್ಧ kg ಚಿಕನ್. ಆಮೇಲೆ ಅರಳು ಹಾಕೋಬೇಕು, 2 ಸ್ಪೂನ್. 2 ಸ್ಪೂನ್. ಇಷ್ಟು ಅರ್ಶಿನ. ಅರಿಶಿನ ಅಲ್ಲಿ ಹೀಗೆ ಅಚ್ಚ ಖಾರ ಪುಡಿ ತಗೋ. ಸೊ ಚಿಕ್ಕಿ ಅರ್ಶಿನ, ಒಂದು ಟೀ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅರ್ಶಿನ ತಗೊತಿದ್ದೀನಿ. ಅರ್ಶಿನ ಹಾಕೊಂಡಿದ್ದೀನಿ, ಓಕೆನಾ? ಅಷ್ಟೇನಾ? ಅಲ್ಲ ಹಾಕ್ಸದ? ಸೊ ಹಾಕಿದ್ಮೇಲೆ ಕ್ಲೀನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿರೋ ಈರುಳ್ಳಿ ಟೊಮೊಟೊಗೂ ಕೂಡ ಸ್ವಲ್ಪ ಸಾಲ್ಟ್ ಅಡ್ಜಸ್ಟ್ ಆಗಬೇಕಲ್ವಾ? ಕ್ಲೀನಾಗಿ ಮಿಕ್ಸ್ ಆದಮೇಲೆ ಆಮೇಲೆ 2 ನಿಮಿಷ ಬಿಡಬೇಕು. ಒಂದು 5 ನಿಮಿಷ ಇದನ್ನ ಸೈಡಲ್ಲಿ ಇಡೋಣ. ಈಗ ಕ್ಲೋಸ್ ಮಾಡಬೇಕಾ? ಏನು ಇಲ್ಲ, ಹಂಗೆ ಮುಚ್ಚು. 5 ನಿಮಿಷ ಎಲ್ಲ ಇಟ್ಬಿಟ್ಟು ತಟ್ಟೆ ಮುಚ್ಬಿಟ್ಟು ಮುಚ್ಚೋಣ. ಸೊಪ್ಪು ತೊಳ್ಕೊ. ಅಲ್ಲಿ ತನಕ ಸೊಪ್ಪು ತೊಳ್ಕೊಳ್ಳೋಣ. ಫಸ್ಟ್ ಅದನ್ನ ಕ್ಲೀನ್ ಮಾಡಿ ಚಿಕನ್ ಹಾಕಿ ಎಲ್ಲ ಸೊಪ್ಪನ್ನು ಅದರೊಳಗೆ ಹಾಕ್ಬಿಟ್ಟು ಸೊ ಮತ್ತೆ ಒಂದು 2 ಮಿನಿಟ್ಸ್ ಅಷ್ಟೇ. ಅದಾದ್ಮೇಲೆ ತೆಗೆದ್ಬಿಟ್ಟು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಅದು ಮಿಕ್ಸ್ ಆದಮೇಲೆ ನಾವು ಮನೇಲಿ ಮಾಡೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು 2 ಸ್ಪೂನ್ ಹಾಕಿ. ಎಷ್ಟು ಹಾಕ್ತೇವೆ? ತುಂಬ ಹಾಕ್ಬಿಡಿ, ಕಹಿ ಬಂದ್ಬಿಡುತ್ತೆ. 2 ಸ್ಪೂನ್ ಹಾಕ್ಬಿಟ್ಟು ಅಚ್ಚ ಖಾರ ಪುಡಿ ಹಾಕು. ನೆಕ್ಸ್ಟ್ ಅಚ್ಚ ಖಾರದ ಪುಡಿ 2 ಸ್ಪೂನ್ ಹಾಕು. ಇದು ಕೂಡ 2 ಸ್ಪೂನ್ ಸಾಕಾ? ಹಾಕ್ಬಿಟ್ಟು ಕ್ಲೀನಾಗಿ ಮೊಸರು ಮೊಸರನ್ನ ಈಗಲೇ ಹಾಕ್ಬಿಡ್ಬೇಕು. ಎಲ್ಲಿದೆ ಮೊಸರು? ಇದು ಕೂಡ ಹೋಮ್ ಮೇಡ್ ಮೊಸರು. ನಿಮ್ ಕಡೆ ಎಲ್ಲ ಮಾಡ್ತಾರೆ, ನಮ್ ಕಡೆ ಎಲ್ಲ ನಾವು ಬೆಂಗಳೂರಲ್ಲಿ ಇದ್ದಾಗ ಅಂಗಡಿಯಿಂದ ತಂದ್ಬಿಟ್ಟು ಮೊಸರನ್ನ ಮಾಡ್ತೀವಿ. ಬಟ್ ಇಲ್ಲಿ ಹಾಲ್ಗೆ ಹೆಪ್ಪ ಹಾಕೋದು ಅಂತ ಕರೀತಾರೆ. ಹೆಪ್ಪ ಹಾಕೋದು ಎಷ್ಟು ಹಾಕೋದು? ಅರ್ಧ ಲೋಟದಷ್ಟು ಸಾಕು. ಅರ್ಧ ಲೋಟದಷ್ಟು ಮೊಸರು ಹಾಕ್ಬೇಕು. ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ಗೆ ಮಸಾಲೆ ಎಲ್ಲ ಎಳ್ಕೊಬೇಕಲ್ವಾ, ಅದಕ್ಕೆ ಎಲ್ಲ ಮಸಾಲೆಗಳು ಈಗ ಆಲ್ಮೋಸ್ಟ್ ಹಾಕ್ಬೇಕು. ಕೆಲವೊಬ್ರು ರುಬ್ಬೋ ಬಿರಿಯಾನಿ ಮಾಡ್ತಾರೆ, ಇದು ಡೈರೆಕ್ಟ್ ಆಗಿ ಮಸಾಲೆಗಳೆಲ್ಲ ಬಿರಿಯಾನಿ ಮಾಡೋದು. ರುಬ್ಬೋ ಬಿರಿಯಾನಿ ನೆಕ್ಸ್ಟ್ ಇನ್ನೊಂದು ಸರಿ ತೋರಿಸ್ತೇವೆ. ಬಿರಿಯಾನಿ ಪೌಡ್ರ್. ಸೊ ಇದಾದ್ಮೇಲೆ ನೆಕ್ಸ್ಟು ಬಿರಿಯಾನಿ ಪೌಡರ್. ನಾವು ತೇಜು ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಿದ್ದೀವಿ. ಹಂಗಾಗಿ 1 ಫುಲ್ ಪ್ಯಾಕೆಟ್ ಬಿರಿಯಾನಿ ಪೌಡರ್ನ ಹಾಕ್ಬೇಕು. ಹಾಕ್ಬಿಟ್ಟು ಅಷ್ಟೇನಾ? ಅದನ್ನ ಕ್ಲೀನ್ ಆಗಿ ನೋಡಿ, ಈ ಥರ ಕಲರ್ಫುಲ್ಲಾಗಿ ಕಾಣುತ್ತೆ ಬಿರಿಯಾನಿ. ಘಮ 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 ಅಂತ ಇರುತ್ತೆ ಅಲ್ವಾ? ಸೊ ಇದನ್ನು ಗ್ರೇವಿ ಥರನೇ ತಿನ್ಬೋದು, ಬಿರಿಯಾನಿ ಪೌಡ್ರ್ ಹಾಕಲಿಲ್ಲ ಅಂದರೆ. ಸೊ ಇದನ್ನು ಹಾಕಿ ಕ್ಲೀನಾಗಿ ಅವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಿ, ಓಕೆನಾ? ಫುಲ್ ಹಿಂಡಬೇಕು.
ಓಕೆನಾ? ಸ್ವಲ್ಪ ಮಿಕ್ಸ್ ಮಾಡಬೇಡ. ಬೇಡ, ಸ್ವಲ್ಪ ಆಮೇಲೆ ಆಮೇಲೆ ತೊಳೆದಿಟ್ಟಿರೋ ಸೊಪ್ಪು, ಅದೇ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಯೂಸ್ ಮಾಡಿ. ಮೇ ಬಿ ಈ ಜನರೇಷನ್ ಅಮ್ಮಂದ್ರೆ ಅನ್ಸುತ್ತೆ ಇಷ್ಟು ಇನ್ನೋಸೆಂಟ್ ಮಾಮ್ಸ್ ಆಗೋದು. ಮೇ ಬಿ ನಾನೇ ಫ್ಯೂಚರ್ ಮಾಮ್ ಆದ್ರೆ ಫುಲ್ ಬೋಲ್ಡ್ ಮಾಮ್ ಆಗಿರ್ತೀನಿ. ಇನ್ನೋಸೆಂಟ್ ಮಾಮ್ಸ್. ಸೊ ಯಾವಾಗ ಅಕ್ಕಿನ ತೊಳೆದ್ಬಿಟ್ಟು ಇದನ್ನ ಉಣ್ಣಿ ಹಾಕ್ಬೇಕು, ಡ್ರೈ ತರ ಇರಬೇಕು. ಬಿಕಾಸ್ ನೀರಂಶ ಆಗ್ಬಿಟ್ರೆ ಬಿರಿಯಾನಿ ನೀರಂಶ ಆಗ್ಬಿಡುತ್ತೆ. ಆಮೇಲೆ ವಾಟರ್ ಹಾಕೋಕೆ ನಮ್ಗೆ ಆ ಲೆಕ್ಕ ಗೊತ್ತಾಗಲ್ಲ. ಸೊ ಆಲ್ರೆಡಿ ಹುಣಿ ಹಾಕಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಅಕ್ಕಿ ಹಾಕ್ತಾ ಇದೀನಿ. ಅದನ್ನ ಒಂದು ಸ್ವಲ್ಪ ಹೊತ್ತು ಬಿಡೋಣ ಅಲ್ವಾ ಅನ್ಸುತ್ತೆ. ಏನ್ ಮಾಡಿ ಏನಿದೆ ಈಗ ಕೆಟಲ್ ನೀರು ತುಂಬ್ಕೊಬಂದು ಬಿಸಿ ಬಿಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಫುಲ್ ಕುದಿದೆ ಅಂದ್ಮೇಲೆ ಆ ನೀರನ್ನ ಅಳತೆ ಹಾಕ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ಸೊ ಇವಾಗ ಪಟ 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 ಅಂತ ಬಿರಿಯಾನಿಗೆ ಏನೇನು ಹಾಕ್ತಾ ಇದೆ ಫಸ್ಟ್ ಇಂದ ಹೇಳ್ಬಿಡ್ತೀನಿ. ಓಕೆನಾ? ಫಸ್ಟ್ ಕುಕ್ಕರ್ ಇಟ್ಟೆ, ಕುಕ್ಕರ್ ಮೇಲೆ ಕುಕ್ಕರ್ ಒಳಗೆ ಎಣ್ಣೆ ಹಾಕ್ತೆ, ತುಪ್ಪ ಹಾಕ್ದೆ, ಆಮೇಲೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮಾಡಿ ಏನೇನು ಐಟಮ್ಸ್ಗಳಿದೆಲ್ಲಾನು ಹಾಕ್ಕೊಬಿಟ್ಟು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಆಮೇಲೆ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದನ್ನ 2 ನಿಮಿಷ ಫ್ರೈ ಮಾಡ್ಕೊಂಡು ಕ್ಲೋಸ್ ಮಾಡಿಟ್ಟೆ. ಅದಾದ್ಮೇಲೆ ಸೊಪ್ಪು ಹಾಕ್ದೆ, ಮೊಸರು ಹಾಕ್ದೆ, ಬಿರಿಯಾನಿ ಪೌಡರ್ ಹಾಕ್ದೆ, ಆಮೇಲೆ ನಿಂಬೆಹಣ್ಣು ಹಾಕ್ದೆ. ಎಲ್ಲಾನು ಹಾಕ್ಬಿಟ್ಟು ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಅಲ್ಲಿ ಅಕ್ಕಿನ ವಾಶ್ ಮಾಡ್ಕೊಂಡು ಕ್ಲೀನಾಗಿ ಅಕ್ಕಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡೆ. ಆ ಗ್ಯಾಪಲ್ಲಿ ನಾನು ಕೆಟಲಲ್ಲಿ ಬಿಸಿನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಬೇಗ ವಿಷಲ್ ಬರುತ್ತೆ ಅಂತ. ಓಕೆನಾ? ಸೊ ಈ ರೆಸಿಪಿನ ನೀವೆಲ್ಲ ಮನೇಲಿ ಟ್ರೈ ಮಾಡಿ. ಅವಾಗ ಇದನ್ನ ತಿರುಗಿಸ್ತಾ ಇಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ ಕೆಳಗಡೆ. ಇದು ಚಿಟ್ ಚಾಟ್ ವಿತ್ ಮಾಮ್ ಮಾಡೋಣ ಅನ್ಕೊಂಡೆ ಚಿಟ್ ಚಾಟ್ ವಿತ್ ಮೀ ಆಗ್ಬಿಟ್ಟಿದೆ. ಏನಿಲ್ಲ 1000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಮ್ಮ ಮಕ್ಕಳು ಮಾತಾಡ್ತಾರೆ. ಹೇಳ್ಕೊಬೇಕು ಚಿನ್ನ ಬೆಳೆ ಮಾಡಿಸ್ಕೊಡ್ತೀನಿ ಬಾಳ ಮಾಡಿಸ್. ಅಕ್ಕಿ ಹಾಕಿದ್ದಲ್ಲ, ಅಕ್ಕಿ ಹಾಕಿದ ಲೋಟ. ಇದು ನಾವು ಅಕ್ಕಿಗೆ ಯೂಸ್ ಮಾಡ್ತೀವಿ. ಇದನ್ನ ನಾವು 1 ಪಾವ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ನಿಮ್ ಕಡೆ ಎಲ್ಲ ನೀವು ಯಾವ ಲೋಟನ ನೀವು ಅಳತೆಗೆ ಅಂತ ಇಟ್ಕೊಡ್ತೀರಾ ಆ ಲೋಟಲ್ಲಿ ಎಷ್ಟು 2.5 ಪಾವ್ ಅಕ್ಕಿ ಹಾಕಿರೋದ್ರಿಂದ ಸೊ ನಾನೀಗ 5 ಲೋಟ ನೀರು ಹಾಕ್ತೀನಿ. ಸೊ ಇದಕ್ಕೆ 1 ಸ್ಪೂನ್ ಹುಡ್ಕೋಕ್ಕಾಗಲ್ಲ. ಸೊ ಡೈರೆಕ್ಟ್ ಆಗಿ ಹಾಕ್ತೀನಿ. ಓಕೆನಾ? ಆದ್ಮೇಲೆ ಈಗ ಕ್ಲೀನ್ ಆಗಿದ್ನ ಮುಚ್ಚಿ ಬಿಡೋಣ. ಸೊ ಅದಾದ್ಮೇಲೆ ಈಗ ವಿಷಲ್ ಹಾಕ್ಬಿಡೋಣ. ಹಾಕ್ಬಿಟ್ಬಿಟ್ರೆ ಬಿರಿಯಾನಿ 2 ವಿಷಲ್ ಆಗ್ತದೆ. ನೀನು ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮೊಸರು ಬಜ್ಜಿ ಬೇಕು ಅಂದ್ರೆ ಮೊಸರು ಬಜ್ಜಿ ಜೊತೆ ತಿನ್ಬೋದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಘಮ 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 ಅಂತದೆ ಗೊತ್ತಾ? ಮನೇಲಿ ನೀವು ಟ್ರೈ ಮಾಡಲೇಬೇಕು ಸೀರಿಯಸ್ ಆಗಿ, ತುಂಬ. ಸೊ ಎಲ್ಲ ತಟ್ಟೆಗೆ ಹಾಕಿದ್ದೀನಿ. ನಮ್ಮಮ್ಮ ಎಕ್ಸ್ಟ್ರಾ ಚಿಕನ್ ಸಾಂಬಾರು ಮಾಡಿದ್ದಾರೆ, ನನಗೂ ಹೇಳಿಲ್ಲ, ನನಗೆ ಗೊತ್ತಿಲ್ಲ, ಈಗ ನಾನು ವಿಡಿಯೋ ಮಾಡಿಲ್ಲ. ಸೊ ಈಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬಿಸಿ ನೋಡಿ, ಬಿಸಿ ಬಿಸಿ ತಿಂತೀರಾ? ಸುಟ್ಟು ಆಗ್ತದೆ. ತಿಂತೀರಾ ಇದನ್ನ? ಗೊತ್ತಾಗಿದೆ, ಸಕ್ಕತ್ತಾಗಿದೆ. ಅದರ ಊಟ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ತಿಂತೀನಿ ಅದಕ್ಕೆ ಮುಂಚೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮಮ್ಮನ ಮುಖ ರಿವೀಲ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮ್ಮಮ್ಮ ಫುಲ್ ಶೈ ಫೀಲ್ ಮಾಡ್ಕೋತಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು. ಸೊ ನಮ್ಮ ಮೇ ಬಿ ನಮ್ಮ ಮದರ್ಸೇ ಫುಲ್ ಲಾಸ್ಟ್ ಇನ್ನೋಸೆಂಟ್ ಮದರ್ಸ್ ಅನಿಸುತ್ತೆ. ನಿಮ್ಮಮ್ಮ ಅಂದರೆ ಹೀಗೆ ಅಂತ ಅನ್ಕೋತೀನಿ ಅಂತ ಹೇಳ್ತಾ, ಎಲ್ಲರಿಗೂ ನಾನು ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತಂದರೆ ಎಲ್ಲರೂ ಹೋಗಿ ನನ್ನ ವೀಡಿಯೋಸ್ನ ಶೇರ್ ಕೂಡ ಮಾಡಿ. ಬಿರಿಯಾನಿನ ಟ್ರೈ ಮಾಡೋದು ಮಾತ್ರ ಬರೀಬಿಡಿ. ನಿಮ್ಮಲ್ಲಿ ಡಿಫ್ರೆಂಟ್ ಬಿರಿಯಾನೀಸ್ನ ಟ್ರೈ ಮಾಡ್ತಾರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಆ ಬಿರಿಯಾನಿನ ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್. ನನ್ನ ಮುಂದಿನ ವೀಡಿಯೋಗಾಗಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಬಾಯ್, ಲವ್ ಯು.